ನಮಸ್ತೆ ಮಿತ್ರರೇ. ಮನುಷ್ಯನ ಜೀವನ ಹೂವಿನಂತಿರಬೇಕಂತೆ. ಅದು ತನ್ನನ್ನು ಕೀಳುವ ಅಥವಾ ಅಪ್ಪಚ್ಚಿ ಮಾಡುವ ಅಥವಾ ಬಿಸಾಡುವ ಕೈಗಳಿಗೂ ಪರಿಮಳವನ್ನು ಕೊಡುತ್ತದಂತೆ. ಹಾಗಿರುವಾಗ ಇವತ್ತು ನನ್ನ ಅಡಿಗೆ ಮನೆಯಲ್ಲಿ ನಾನು ಒಂದು ರುಚಿಕರವಾದ ಕರಾವಳಿ ಶೈಲಿಯ ಕಾಣೆ ಮೀನಿನ ಲೇಡಿ ಫಿಶ್ ಅಂತ ಏನು ಹೇಳ್ತೇವೆ ಅದರದ್ದು ರವಾ ಫ್ರೈಯನ್ನು ಮಾಡಿದ್ದೇನೆ. ಬಹಳ ರುಚಿಕರವಾಗಿರುತ್ತದೆ. ಕಾಣೆ ಮೀನು ಎಂಬುದೇ ಬಹಳ ಒಂದು ರುಚಿಕರವಾದ ಮತ್ತು ಆರೋಗ್ಯದಾಯಕವಾದ ಮೀನು. ಅಂದರೆ ಅದರಲ್ಲಿ ಯಾವ ನಂಜಿನ ಅಂಶ ಇಲ್ಲದಂತಹ ಒಂದು ಮೀನು. ಹಾಗಿರುವಾಗ ಈ ಒಂದು ಕಾಣೆಯ ರವೆ ಫ್ರೈಯನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕಂತ ತೋರಿಸಿಕೊಟ್ಟಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಹಿಂದಿನ ನನ್ನ ವಿಡಿಯೋದಲ್ಲಿ ನಾನು ಈ ಕಾಣೆಯ ರಸವನ್ನು ಮಾಡಿ ತೋರಿಸಿದ್ದೇನೆ. ಅದಕ್ಕೆ ತುಂಬ ವ್ಯೂಸ್ ಬಂದಿದೆ. ಆದರೆ ಒಂದು ಕಾರಣಾಂತರದಿಂದ ಅದರ ಮ್ಯೂಸಿಕ್ಕಿನಲ್ಲಿ ಸ್ವಲ್ಪ ಕಾಪಿರೈಟ್ ಬಂದ ಕಾರಣ ನಾನು ಇದನ್ನು ಮ್ಯೂಟ್ ಮಾಡುವಾಗ ಅದರಲ್ಲಿರುವ ನಾನು ಮಾತಾಡಿದ ಕೆಲವು ವರ್ಡ್ಸ್ಗಳೆಲ್ಲ ಮಿಸ್ ಆಗಿದೆ. ಹಾಗಾಗಿ ಇನ್ನೊಮ್ಮೆ ಅದರದ್ದು ನಾನು ವಿಡಿಯೋವನ್ನು ಮಾಡಿ ಹಾಕಬೇಕಂತಿದ್ದೇನೆ. ಹಾಗಿರುವಾಗ ಇವತ್ತಿನ ನನ್ನ ಈ ಒಂದು ಕಾಣೆಯ ರವಾ ಫ್ರೈಯನ್ನು ನೋಡಿ ಆದಷ್ಟು ಹೆಚ್ಚು ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಕರಾವಳಿ ಶೈಲಿಯ ಕಾಣೆಯ ರವಾ ಫ್ರೈಯನ್ನು ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ. ಇವತ್ತು ನಾವು ಮಂಗಳೂರು ಶೈಲಿಯ ಕಾಣೆ ಫಿಶ್ಶಿನ ರವಾ ಫ್ರೈ ಮಾಡೋಣ. ಮಂಗಳೂರಿನಲ್ಲಿ ಒಂದು ಹಿಂದೆ ಉಷಾ ಕಿರಣ್ ಹೋಟೆಲ್ ಅಂತ ಇತ್ತು. ಈ ಕಾಣೆ ಫ್ರೈ ಅದು ಸಹ ರವಾ ಫ್ರೈಗೆ ಬಹಳ ಫೇಮಸ್ ಆಗಿತ್ತು. ತುಂಬ ಮಂದಿ ಅಲ್ಲಿಂದಲೇ ರವಾ ಫ್ರೈಯನ್ನು ಪಾರ್ಸೆಲ್ ಮಾಡಿ ಕೊಂಡೋಗ್ತಿದ್ರು. ಇವತ್ತು ನಾನು ಅವರ ಶೈಲಿಯಲ್ಲಿ ಅವರು ಹೇಗೆ ಮುಂಚೆ ಮಾಡ್ತಿದ್ರು ಹಾಗೆ ಅದೇ ಶೈಲಿಯಲ್ಲಿ ಮಂಗಳೂರು ಶೈಲಿಯ ಈ ಕಾಣೆ ಫಿಶ್ಶಿನ ಲೇಡಿ ಫಿಶ್ ಹೇಳ್ತೇವೆ ನಾವು, ಅದರದ್ದು ರವಾ ಫ್ರೈ ಮಾಡೋಣ. ಹಾಗಾದರೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ರವಾ ಫ್ರೈ ಹೇಳಿದ ಕೂಡಲೇ ನೋಡಿ, ಇಲ್ಲಿ ರವಾ ಇಟ್ಕೊಂಡಿದ್ದೇನೆ ನಾನು. ಒಂದು 3 ಚಮಚದಷ್ಟು ರವಾ, ಅದಕ್ಕೆ 1 ಚಮಚದಷ್ಟು ನಾವು ಅಕ್ಕಿಯ ಹುಡಿ ಬೇಕು, ನಮಗೆ ರೈಸ್ ಫ್ಲೋರ್ ಬೇಕು. ಮತ್ತು ನೋಡಿ, ನಾನು ಈ ಕಲ್ಲುಪ್ಪನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಕಲ್ಲಿನಲ್ಲಿ ಗುದ್ದಿ ಪುಡಿ ಮಾಡಿಟ್ಕೊಂಡಿದ್ದೇನೆ. ಕಲ್ಲುಪ್ಪು ಹಾಕಿದರೆ ಬಹಳ ರುಚಿಕರವಾಗಿ ಬರ್ತದೆ. ಮತ್ತು ಇಲ್ಲಿ ಮೆಣಸಿನ ಪುಡಿ, ಒಂದು 4 ಸ್ಪೂನಿನಷ್ಟು ಮೆಣಸಿನ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. ಒಂದು ಅರ್ಧ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಹಳದಿಯ ಪುಡಿ. ಇಲ್ಲಿ ಈ ಹುಳಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಹುಳಿಗೆ ಸ್ವಲ್ಪ ನಾನು ನೋಡಿ ನೀರನ್ನು ಹಾಕ್ಕೊಳ್ತಿದ್ದೇನೆ. ಇದರ ನೀರು ಮಾಡ್ಕೊಳ್ಳೋಣ, ಹುಳಿಯ ನೀರು. ಅಥವಾ ನಿಮ್ಮ ಹತ್ರ ಹುಳಿಯ ನೀರು ಇರದಿದ್ದರೆ ನೀವು ಲಿಂಬೆ ಹುಳಿಯನ್ನು ಸಹ ಯೂಸ್ ಮಾಡ್ಬೋದು. ಆದರೆ ಹುಳಿಯ ನೀರಿನ ಟೇಸ್ಟೇ ಬಹಳ ಚೆನ್ನಾಗಿರ್ತದೆ. ಹಾಗಿರುವಾಗ ಮತ್ತೆ ಇಲ್ಲಿ ನೋಡಿ ಕರಿಬೇವಿನ ಸೊಪ್ಪು, ಇದು ಆಪ್ಷನಲ್, ಹಾಕ್ಕೊಳ್ಬೋದು, ಹಾಕದೆ ಸಹ ಇಟ್ಕೊಳ್ಬೋದು. ಹಾಗಾದರೆ ಈಗ ಮೊದಲಿಗೆ ಈ ಮೀನನ್ನು ಹೇಗೆ ಮಾಡೋದು, ಒಂದು ಮೀನನ್ನು ನಿಮಗೆ ನಾನು ಹೇಗೆ ಮಾಡುವುದು ಹೇಳಿ ತೋರಿಸ್ಕೊಡ್ತೇನೆ. ಈ ಫ್ರೈಗೆ ಅದರ ಕಣ್ಣಿಟ್ಟು ನಾವು ಮಾಡ್ತೇವೆ. ಕಣ್ಣಿಟ್ಟು ಹೇಗೆ ಆ ಫ್ರೈ ಮೀನನ್ನು ಮಾಡೋದು, ಒಂದು ಮೀನನ್ನು ನಿಮಗೆ ನಾನು ತೋರಿಸ್ಕೊಡ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಈಗ ಒಂದು ಮೀನನ್ನು ನಾನು ಮಾಡಿಕೊಳ್ತಿದ್ದೇನೆ. ಸುರಿಗೆ ಇದರದ್ದು ಸೈಡ್ಸ್ ನೋಡಿ, ಈ ಸೈಡ್ಸನ್ನು ನೀವು ತೆಗೆದುಕೊಳ್ಬೇಕು. ಈ ಸೈಡ್ಸನ್ನು ತೆಗೆದುಕೊಳ್ಳೋ ನಾನು ನೋಡಿ, ಇಲ್ಲಿ ನೀರೊಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೇನೆ. ಹೀಗೆ 2 ಸೈಡ್ನ ಸೈಡ್ಸ್, ಈ 2 ಹೀಗೆ ಇಲ್ಲಿಂದ ಸಹ ತೆಗೆದುಕೊಳ್ಬೇಕು. ಇದರಲ್ಲಿ ಇದು ತುಂಬ ಸ್ಮೂತ್ ಮೀನು. ಇದಕ್ಕೆ ಹೆಚ್ಚಿನ ಮಸಾಲೆ ಎಲ್ಲ ಹೆಚ್ಚು ಹಾಕಲಿಕ್ಕಿಲ್ಲ. ತುಂಬ ಲೈಟಾಗಿ ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ. ನೋಡಿ, ಈಗ ಇದರ ಗಿಲ್ಸ್ ಉಂಟಲ್ಲ, ಇದೆಲ್ಲ ತೆಗೆದು ಇದರದ್ದು ಹುರುಪೆಯನ್ನು ಸಹ ನಾವು ಪೊಡಸ್ ಅಂತ ಹೇಳ್ತೇವೆ, ಇದನ್ನು ಹೀಗೆ ತೆಗೆದುಕೊಳ್ಬೇಕು. ಸುರುವಿಗೆ ಅದನ್ನು ತೆಗೆದುಕೊಳ್ಬೇಕು. ಇಲ್ಲದಿದ್ದರೆ ಸ್ವಲ್ಪ ಉಪ್ಪು ಮತ್ತು ಹಳದಿ ಹಾಕಿ ಈ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಅದನ್ನು ಸ್ವಲ್ಪ ತಿರುಗಿಸಿದರೆ ಹೋಗ್ತದೆ. ಆದರೆ ಏನು ಹೇಳಿದರೆ ಇದು ತುಂಬ ಸ್ಮೂತು ಮತ್ತು ಬೇಗ ಹಾಳಾಗ್ತದೆ. ಹಾಗಾಗಿ ತುಂಬ ಮೃದುವಾಗಿ ಇದನ್ನು ಕಟ್ ಮಾಡೋದು ಸಹ ಬಹಳ ಚೆನ್ನಾಗಿ ಮಾಡಬೇಕು, ಸ್ಮೂತಾಗಿ. ಇಲ್ಲದಿದ್ದರೆ ಅದಕ್ಕೆ ಸ್ವಲ್ಪ ಪೆಟ್ಟಾದರೆ ಅದರ ಮೀನು ಇದು ಹಾಳಾಗ್ತದೆ.
ಅದರಿಂದಾಗಿ ಯಾವಾಗಲೂ ಮೀನೇ ಸ್ಮೂತು, ಅದರಲ್ಲಿ ಈ ಒಂದು ಮೀನು ತುಂಬ ಲೈಟ್ ಆಗಿರುವಂತಹ ಸಹ ಮತ್ತು ಬಹಳ ರುಚಿಕರ ಸಹ. ನೋಡಿ ಹೀಗೆ ಇದನ್ನು ಇದರೆಲ್ಲ ತೆಗಿಬೇಕು. ನೋಡಿ ತೆಗೆಯುವಾಗ ಇಲ್ಲಿ ಚೆನ್ನಾಗಿ ಬಿಳಿ ಬಿಳಿಯಾಗಿ ಬರ್ತದೆ. ಎಲ್ಲ ತೆಗೆದ ಮೇಲೆ ಈಗ ಇದರ ಮುಖದ ಕಟ್ಟಿಂಗ್ ಹೇಗೆ ನೋಡಿ, ಹೀಗೆ ಇಲ್ಲಿಂದ ಮುಖ ಹೀಗೆ ಕಟ್ ಮಾಡಬೇಕು. ಇಷ್ಟು ಕಟ್ ಮಾಡಿ ಇನ್ನು ಇಲ್ಲಿಂದ ಇದಕ್ಕೆ ಒಂದು ಕಟ್ ಕೊಡಬೇಕು. ಕಟ್ಟು ಕೊಟ್ಟು ಇದರ ಕಿವಿರಿನ ಭಾಗ ಉಂಟಲ್ಲ, ಕಿವಿರಿನ ಭಾಗವನ್ನು ನೋಡಿ ಇಲ್ಲಿ ಕಟ್ ಕೊಟ್ಟರೆ ಇದು ಒಳ್ಳೆಯದಾಗಿ ಇದು ಬರ್ತದೆ. ಇನ್ನು ಈ ಕಿವಿರು ಇದನ್ನು ಎಳೆದು ತೆಗಿಬೇಕು. ನೋಡಿ ಹೀಗೆ ಎಳೆದು ತೆಗಿಬೇಕು. ಹೀಗೆ ಎಳೆದು ತೆಗೆದು ಇನ್ನು ಮತ್ತೆ ಇನ್ನು ಏನಿಲ್ಲ, ಈ ಭಾಗವನ್ನು ಹೀಗೆ ಕೆಳಗಿನ ತನಕ ಕತ್ತರಿಸಿಕೊಳ್ಳುವುದು. ನೋಡಿ ಸುಲಭ, ಈ ಮೀನನ್ನು ಮಾಡುವ ವಿಧಾನ ಬಹಳ ಸುಲಭ. ನೋಡಿ ಈ ಭಾಗವನ್ನು ಚೆನ್ನಾಗಿ ಇದರ ನಡುವಿನ ಹೊಟ್ಟೆಯಲ್ಲಿರುವ ಎಲ್ಲ ಕಲ್ಮಶಗಳನ್ನು ಈ ನೀರಿನಲ್ಲಿ ಹೀಗೆ ಮಾಡಿಕೊಂಡು ಹೀಗೆ ನೋಡಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. 2-3 ನೀರಿನಲ್ಲಿ ಬಹಳ ಸ್ಮೂತಾಗಿ ನಾವು ಕ್ಲೀನ್ ಮಾಡಬೇಕು. ನಾನು ಹೇಳಿದಲ್ಲ ಈ ಮೀನು ಸ್ವಲ್ಪ ಮೃದುವಾದ ಮೀನು. ನೋಡಿ ಏನೀಗ ಇದರಿಲ್ಲ, ನೋಡಿ ಹುರುಪು ಎಲ್ಲ ತೆಗೆದುಕೊಂಡಿದ್ದೇನೆ, ಒಂದು ಚೂರು ಇರಬಾರ್ದು. ನೋಡಿ ಹೀಗೆ ಹೀಗೆ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಬರ್ತದೆ. ಈ ಕತ್ತರಿಯಲ್ಲಿ ಮೀನು ಕತ್ತರಿಸುವ ಕತ್ತರಿಯಲ್ಲಿ ಚೆನ್ನಾಗಿ ಬರ್ತದೆ. ಹಾಗಾಗಿ ಹೆಚ್ಚಾಗಿ ನಾವು ಅಡಿಗೆ ಮನೆಯಲ್ಲಿ ಇದನ್ನು ಮಾಡೋದಿಲ್ಲ. ಸ್ವಲ್ಪ ಹೊರಗಡೆ ಮೀನು ಮಾಡುವಾಗ ಈ ಹುರುಪೆ ಹಾರುತ್ತದೆ, ಹಾಗಾಗಿ ಅಡಿಗೆ ಕೋಣೆಯ ಮೇಲೆ ಹೆಚ್ಚಾಗಿ ನಾವು ಮಾಡೋದಿಲ್ಲ. ಈಗ ನಾನು ಖಾಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನೋಡಿ ಹೀಗೆ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇನ್ನು ಇದಕ್ಕೆ ಒಂದೊಂದು ಕಟ್ಸನ್ನು ಹೇಗೆ ಹಾಕೋದಂತ ಹೇಳ್ತೇನೆ ನಾನು. ಈಗ ಇದರದ್ದು ಇದು ಬೇಕಿದೆ ಕಟ್ ಮಾಡ್ಬೋದು, ಕಟ್ ಮಾಡದೆ ಹೀಗೆ ಇಟ್ಟರೆ ಸಹ ನಮಗೆ ಇದರಲ್ಲಿ ಮುಳುಗಿಸ್ಲಿಕ್ಕೆ ಸಹ ಸುಲಭ ಆಗ್ತದೆ. ಅದನ್ನು ನಾನು ಕಟ್ ಮಾಡಿಕೊಳ್ತಿದ್ದೇನೆ, ಕೆಲವರು ಕಟ್ ಮಾಡೋದಿಲ್ಲ. ನೋಡಿ ಹೀಗೆ ಕಟ್ ಮಾಡಿದರೆ ಆಯಿತು. ಇದು ಹೀಗೆ ಮೀನು ಮಾಡೋದು. ಈಗ ಇದನ್ನು ಚೆನ್ನಾಗಿ ತೊಳಿಬೇಕು. ಈಗ ಎಲ್ಲ 4 ಮೀನನ್ನು ಸಹ ನಾನು ಚೆನ್ನಾಗಿ ಮಾಡಿ ವೀಕ್ಷಕರೇ ಇಲ್ಲಿ ನೋಡಿ ಮೀನು ಕ್ಲೀನಾಗಿ ಬಂತು. ಈಗ ಇದಕ್ಕೆ ನಾವು ಒಂದು ಕಟ್ಸ್ಗಳನ್ನು ಹಾಕೊಳ್ಳೋಣ. ಹೀಗೆ ಸೈಡ್ಸ್ ಹಾಕ್ಬೋದು, ಹೀಗೆ ಸ್ಟ್ರೇಟ್ಸ್ ಹಾಕ್ಕೊಳ್ಬೋದು, ಹೇಗೆ ಬೇಕು ಹಾಗೆ ನೀವು ಹಾಕ್ಕೊಂಡ್ರೆ ಆಯಿತು. ಎಲ್ಲದಕ್ಕೆ ಸಹ ನಾನೀಗ ಮೊದಲಿಗೆ ಕಟ್ಸನ್ನು ಹಾಕಿಕೊಳ್ತೇನೆ. ಹೀಗೆ ನೋಡಿ ಸ್ವಲ್ಪ ಸ್ವಲ್ಪ ಹೆಚ್ಚು ಡೀಪ್ಸ್ ಆಗಬಾರ್ದು, ಕಟ್ ಆಗಬಾರ್ದು, ಅದು ಹೀಗೆ ಹಾಕ್ಕೊಳ್ಬೋದು. 4ಕ್ಕೆ ಸಹ ಈಗ ನಾನು ಹಾಕ್ಕೊಳ್ತೇನೆ. ಓಕೆ ನೋಡಿ ಎಲ್ಲಕ್ಕೆ ಸಹ ಹೀಗೆ ಕಟ್ಸನ್ನು ಹಾಕ್ಕೊಂಡೆ. ನೋಡಿ ಹೇಗೆ ಬಂತು ನೋಡಿ. ಈಗ ಇದನ್ನು ಪಕ್ಕಕ್ಕಿಟ್ಟು ಒಂದು ಪ್ಲೇಟ್ ತೆಗೆದುಕೊಳ್ಳೋಣ. ಈ ಪ್ಲೇಟಿಗೆ ನಾವು ಹುಳಿಯ ನೀರು ಮಾಡಿಟ್ಟುಕೊಂಡದ್ದು ಇಲ್ಲಿ ನೋಡಿ ಈ ಹುಳಿಯನ್ನು ತೆಗೆದಿಟ್ಟು ಖಾಲಿ ನಮಗೆ ನೀರು ಮಾತ್ರ ಸಾಕು. ಸಪೋಸ್ ನಿಮ್ಮ ಹತ್ರ ಹುಳಿ ಇರದಿದ್ದರೆ ನೀವು ಲೆಮನನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಸೈಡ್ ಇಟ್ಕೊಳ್ಳೋಣ. ಈಗ ಇದಕ್ಕೆ ಮೊದಲಿಗೆ ನಾವು ಉಪ್ಪನ್ನು ಹಾಕೊಳ್ಳೋಣ. ಈ ಪಾತ್ರೆಗೆ ಒಂದು ಪಾತ್ರೆ ತೆಗೆದುಕೊಂಡು ಉಪ್ಪು, ಇದು ನಾನು ಕಲ್ಲುಪ್ಪನ್ನು ಹುಡಿ ಮಾಡಿಟ್ಕೊಂಡದ್ದು. ಕಲ್ಲುಪ್ಪನ್ನೇ ತೆಗೆದುಕೊಂಡ್ರೆ ಬಹಳ ಚೆನ್ನಾಗಿ ಬರ್ತದೆ. ಮೀನಿಗೆಲ್ಲ ಯಾವಾಗಲೂ ಕಲ್ಲುಪ್ಪನ್ನು ಹೆಚ್ಚಾಗಿ ಯೂಸ್ ಮಾಡ್ಕೊಳ್ಬೇಕು. ಈ ಕಲ್ಲುಪ್ಪಿಗೆ ನೋಡಿ ಈ 4 ಚಮಚದಷ್ಟು ನಾನು ಇದು ಮೆಣಸಿನ ಪುಡಿ, ಬ್ಯಾಡಿಗೆ ಮೆಣಸಿನ ಪುಡಿ ಮತ್ತು ಗುಂಟೂರು ಮೆಣಸಿನ ಪುಡಿ ಮಿಕ್ಸ್ ಇದ್ದದ್ದು ತಗೊಂಡ್ರೆ ಬಹಳ ಉತ್ತಮ, ಅದು ಕಲರ್ ಸಹ ಒಳ್ಳೆ ಬರ್ತದೆ. ಈಗ ಇದಕ್ಕೆ ನೋಡಿ ಸ್ವಲ್ಪ ಹಳದಿ ಹಾಕ್ಕೊಳ್ತಿದ್ದೇನೆ ಮತ್ತು ಒಂದು ಅರ್ಧ ಚಮಚಗಳಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಸಹ ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನನ್ನ ಅಜ್ಜಿಯೆಲ್ಲ ಮುಂಚೆ ಹಾಕ್ಕೊಂಡೇ ಇರ್ತಿರ್ಲಿಲ್ಲ. ಈಗಿನ ಟ್ರೆಂಡಲ್ಲಿದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಬಂದದ್ದು. ಮುಂಚೆ ಇದಕ್ಕೆ ಮೀನಿನ ಇದಕ್ಕೆ ಜಿಂಜರ್ ಗಾರ್ಲಿಕ್ ಹಾಕ್ತಿರ್ಲಿಲ್ಲ. ಈಗ ಇದಕ್ಕೆ ಹುಳಿಯ ನೀರನ್ನು ಸ್ವಲ್ಪ ಸ್ವಲ್ಪವೇ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಮಾಡಿಕೊಡೋಣ. ಈಗ ಇದಕ್ಕೆ 1 ಚಮಚದಷ್ಟು ನಾವು ಅಕ್ಕಿಯ ಹುಡಿ, ಕೆಲವರು ಕಾರ್ನ್ ಫ್ಲೋರ್ ಅನ್ನು ಯೂಸ್ ಮಾಡ್ತಾರೆ. ಕಾರ್ನ್ ಫ್ಲೋರ್ಸ್ ಯೂಸ್ ಮಾಡ್ಬೋದು, ಅಕ್ಕಿ ಹುಡಿಸು ಯೂಸ್ ಮಾಡೋದು. ನೋಡಿ ಇಷ್ಟು ದಪ್ಪ ಬೇಡ. ಈಗ ಪುನಃ ಸ್ವಲ್ಪ ಹುಳಿಯ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿ
ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಳೋಣ. ನೋಡಿ, ಇಷ್ಟು ಸಹ ಗಟ್ಟಿ ಬೇಡ ನಮಗೆ. ಇನ್ನು ಸಹ ಸ್ವಲ್ಪ, ಇದು ಬೇರೆ ನೀರು ಸೇರಿಸಲಿಕ್ಕಿಲ್ಲ, ಹುಳಿಯ ನೀರನ್ನೇ ಹಾಗೆ ನೀರು ಮಾಡಿಟ್ಟುಕೊಂಡು ಹುಳಿಯ ನೀರನ್ನೇ ಸೇರಿಸ್ಕೊಳ್ಬೇಕು. ಬೇರೆ ನೀರಿನ ಅಗತ್ಯ ಇಲ್ಲ. ಲೆಕ್ಕಕ್ಕಿಂತ ಹೆಚ್ಚು ಸಹ ಹುಳಿ ಬೇಡ, ಇಷ್ಟೇ ಒಂದಿಷ್ಟು ಹುಳಿಯನ್ನು ನೀರು ಮಾಡಿಟ್ಕೊಳ್ಬೇಕು. ನೋಡಿ, ಈಗ ಇಷ್ಟಾಗುವಾಗ ಇನ್ನು ಸಹ ಸ್ವಲ್ಪ ನೀರು ಬೇಕಿದ್ದು. ನೋಡಿ, ಸಾಕು, ಇಷ್ಟ ಸಾಕು. ಇನ್ನು ನಾವು ಇದನ್ನು ಪಕ್ಕಕ್ಕಿಟ್ಟು ಮೀನಂತ ತರ್ತೇನೆ. ನೋಡಿ, ಮೀನುಗಳನ್ನು ಹೀಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು. ಇದೀಗ ನಾವು ಕಾಣೆ ಮೀನಿನ ರವಾ ಫ್ರೈ ಮಾಡ್ತಿದ್ದೇವೆ. ನೋಡಿ, ಹೀಗೆ ಮುಖದ ಒಳಗೆ ಸಹ ಇಲ್ಲಿ ನೋಡಿ, ಅದರ ಎಲ್ಲ ಕ್ಲೀನಾಗಿ ಉಂಟು, ಇದರ ಒಳಗೆ ಸಹ ಹಾಕ್ಕೊಳ್ಬೇಕು. ಎಲ್ಲವನ್ನು ಹೀಗೆ ಹಾಕಿ ಒಂದು ಅರ್ಧ ಗಂಟೆ ಇದನ್ನು ಮಿನಿಮಮ್ ಅರ್ಧ ಗಂಟೆ ಸ್ವಲ್ಪ ಮ್ಯಾರಿನೇಷನ್ಗೆ ಇಡಬೇಕು. ನೀವು ಹೊರಗಿಟ್ಟರೆ ಸಹ ಆಗ್ತದೆ, ಫ್ರಿಜ್ಜಿನೊಳಗಿಟ್ಟರೆ ಸಹ ಆಗ್ತದೆ. ಈ 4 ಮೀನಿಗೆ ನಾನು ಹೇಳಿದಷ್ಟು ಪ್ರಮಾಣದ್ದು ಸಾಕಾಗ್ತದೆ. ಇಷ್ಟು ಹಾಕಿ ನೋಡಿ, ಇಲ್ಲಿ ಸಹ ಬೇಕು ಇಡೀ. ಇನ್ನು ಇದನ್ನೊಂದು ಅರ್ಧ ಗಂಟೆಗಳ ಕಾಲ ಹೀಗೆ ನೆನೆಯಲು ಬಿಡೋಣ. ಅಂದರೆ ಇದು ಅದರದ್ದು ಮಸಾಲೆಯನ್ನೆಲ್ಲ ಎಳೆದುಕೊಳ್ಳಿ. ಆಮೇಲೆ ನಾವು ರವಾವನ್ನು ಹಾಕಿ, ರವಕ್ಕೆ ಏನೆಲ್ಲ ಸೇರಿಸಬೇಕಂತ ನಾನು ಹೇಳ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಅರ್ಧ ಗಂಟೆ ಕಳೆದಿದೆ. ಈಗ ಅದು ಒಳ್ಳೆ ಮ್ಯಾರಿನೇಟ್ ಆಗಿದೆ. ನೀವು ಬೇಕಿದ್ರೆ 1 ಗಂಟೆ ಸಹ ಇಡ್ಬೋದು, 2 ಗಂಟೆ ಸಹ ಇಡ್ಬೋದು, ಎಷ್ಟು ಸಹ ಇಟ್ಕೊಳ್ಬೋದು. ಈಗ ಈ ರವಾ ಫ್ರೈ ನಮ್ಮದು. ಹಾಗಾಗಿ ನಾವು ಮೊದಲಿಗೆ ಒಂದು 4 ಚಮಚಗಳಷ್ಟು ರವಾವನ್ನು ತೆಗೆದುಕೊಳ್ಳೋಣ. ನಿಮಗೆ ಎಷ್ಟು ಬೇಕು, ಈಗ ನಾನಿವತ್ತು 2 ಕಾಯಿಸ್ತಿದ್ದೇನೆ. ಹಾಗಿರುವಾಗ ನಾನು 2ಕ್ಕೆ ಬೇಕಿದ್ದಷ್ಟು ರವೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಅಕ್ಕಿಯ ಹುಡಿ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಒಂದು ಪಿಂಚ್ ಆಫ್ ಉಪ್ಪನ್ನು ಹಾಕೊಳ್ಳೋಣ. ನೋಡಿ, ಉಪ್ಪು. ಇನ್ನು ಒಂದು ಅರ್ಧ ಚಮಚದಷ್ಟು ನಾವು ನೋಡಿ, ಈ ಚಮಚದಲ್ಲಿ 1 ಚಮಚ ಮೆಣಸಿನ ಪುಡಿಯನ್ನು ಹಾಕಿ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕಲಸಿಕೊಳ್ಳೋಣ. ಈಗ ಪೌಡರ್ ರೆಡಿಯಾಗಿದೆ, ರವೆ ಮತ್ತು ಎಲ್ಲ ಮಿಕ್ಸ್ ಮಾಡಿಕೊಂಡದ್ದು. ಇನ್ನು ಇದರಲ್ಲಿ ಒಂದನ್ನು ಹೀಗೆ ನಾನು ಅದ್ದಿಕೊಳ್ತೇನೆ. ನೋಡಿ, ಇಲ್ಲಿ ಹೀಗೆ 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 ಮೇಲಿಗೆ ಬೀಳಬೇಕು. ಸ್ವಲ್ಪ ಫುಲ್ ಕವರ್ ಆಗಬೇಕು, ಅದು ರವದಲ್ಲಿ ಅದ್ದಿ ಹೋಗಬೇಕು. ಹೀಗೆ ಕವರ್ ಮಾಡ್ತೇನೆ, ಫುಲ್ ಕವರ್ ಆಗಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪ ಅಕ್ಕಿ ಹುಡಿ ಮತ್ತು ಇದನ್ನು ಹಾಕ್ಕೊಳ್ಳೋದು ಇದಕ್ಕೆ. ನೋಡಿ, ಇಲ್ಲದಿದ್ದರೆ ಕೆಲವರದ್ದು ಬಿಟ್ಟುಕೊಳ್ತದೆ ಅಂತ, ಬಿಟ್ಟುಕೊಳ್ಬಾರ್ದು. ನೋಡಿ, ಹೀಗೆ ಇದನ್ನು ಚೆನ್ನಾಗಿ ಹೀಗೆ ಚೆನ್ನಾಗಿ ಎರಡನ್ನು ಸಹ ನಾನು ನೋಡಿ ಹೀಗೆ ಮಾಡಿಕೊಳ್ತೇನೆ. ನೋಡಿ, ಇನ್ನೊಂದನ್ನು ಸಹ ನಾನು ಮಾಡ್ತಿದ್ದೇನೆ. ಒಂದನ್ನು ಹೀಗೆ ಸೈಡಲ್ಲಿ ಇಟ್ಕೊಳ್ಳೋಣ. ಬೇಕಿದ್ರೆ 4 ಸಹ ಕಾಯಿಸ್ಕೊಳ್ಬೋದು, ಅದೇನು ತೊಂದರೆ ಇಲ್ಲ. ಸ್ವಲ್ಪ ಹೆಚ್ಚು ರವೆ ಇದ್ದರೆ ಆಯಿತು. ನೋಡಿ, ಕರೆಕ್ಟ್ ಕವರ್ ಆಗಬೇಕು. ರವೆ ಕವರ್ ಆಗದಿದ್ದರೆ ಅದು ಚೆನ್ನಾಗಿ ಬರುವುದಿಲ್ಲ. ಒಳ್ಳೆ ಫ್ರೈ, ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡ್ತಾ ಇದ್ದೇವೆ. ಡೀಪ್ ಫ್ರೈ ಬೇಡ ನಮಗೆ ಇದಕ್ಕೆಲ್ಲ. ಶಾಲೋ ಫ್ರೈ ಮಾಡಿದರೆ ಶಾಲೋ ಫ್ರೈಯಲ್ಲಿ ತಿಂದರೆ ಒಳ್ಳೆಯದು ಮೀನಿದ್ದು. ಯಾಕೆಂದರೆ ಇನ್ನೊಂದೊಂದು ಸಹ ನೋಡಿ ಇದಕ್ಕೆ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ವೀಕ್ಷಕರೇ, 4ಕ್ಕೆ ಸಹ ಕರೆಕ್ಟಾಗಿ 5 ಚಮಚದಷ್ಟು ರವೆ ಮತ್ತು 1 ಚಮಚದಷ್ಟು ನಿಮ್ಮ ಅಕ್ಕಿಯ ಹುಡಿಯನ್ನು ನಾನು ಹಾಕಿಕೊಂಡು ನೋಡಿ ಹೀಗೆ ಈಗ ಕವರ್ ಮಾಡಿಟ್ಟು ರೆಡಿ ಮಾಡಿ ಯಾವಾಗಲೂ ಇಟ್ಕೊಳ್ಬೇಕು. ನೋಡಿ, ನಾನು ಮಾಡಿದ ಮಸಾಲೆ ಸಮೇತ ಎಲ್ಲ ಕರೆಕ್ಟಾಗಿ ಆಯಿತು. ಈಗ ನಾವು ಕಾವಲಿಯನ್ನು ಇಟ್ಕೊಳ್ಳೋಣ. ನಾನಿಲ್ಲಿ ಗ್ಯಾಸನ್ನು ಉರಿಸಿಕೊಂಡಿದ್ದೇನೆ. ನೋಡಿ, ಒಂದು ತವಾವನ್ನು ಇಟ್ಟುಕೊಂಡಿದ್ದೇನೆ. ಕಬ್ಬಿಣದ ತವ ಆದರೆ ಬಹಳ ಉತ್ತಮ. ಈಗ ಈ ಕಬ್ಬಿಣದ ತವಕ್ಕೆ ನಾನು
ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ಒಂದು 5-6 ಚಮಚಗಳಷ್ಟು ಎಣ್ಣೆ. ನಾವು ಶಾಲೋ ಫ್ರೈ ಮಾಡ್ತಿದ್ದೇವೆ, ಅದರಿಂದಾಗಿ ತುಂಬ ಎಣ್ಣೆ ಸಹ ಬೇಡ ನಮಗೆ. ಈಗ ಇಲ್ಲಿ ನೀವು ಬೇಕಿದ್ದರೆ ಮಾತ್ರ ಇದು ಕರಿ ಲೀವ್ಸನ್ನು ಚೂರು ಚೂರು ಮಾಡಿಕೊಂಡು ಹೀಗೆ ಹಾಕ್ಕೊಳ್ಬೋದು. ಈ ಕರಿ ಲೀವ್ಸು ಈ ಎಣ್ಣೆಯಲ್ಲಿ ಬಿದ್ದರೆ ಅದಕ್ಕೊಂದು ಪರಿಮಳವೂ ಬೀಳ್ತದೆ, ಅಲ್ಲದೆ ಅದರೊಟ್ಟಿಗೆ ಈ ಕರಿ ಲೀವ್ಸ್ನ ಆಯುರ್ವೇದಿಕ್ ಅಂಶಗಳು ಕೆಲವೆಲ್ಲ ಅದರಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದ ಅಂಶಗಳು ಸಮೇತ ಈ ಮೀನಿನ ಒಟ್ಟಿಗೆ, ಅಂದರೆ ಈ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಅದಕ್ಕೆ ಸೇರಿಕೊಳ್ತದೆ. ಅದು ಉದ್ದೇಶ ನಮ್ಮದು. ಈಗ ಒಂದೊಂದಾಗಿ ಮೀನುಗಳನ್ನು ನೋಡಿ ಹೀಗೆ ಏನಿಲ್ಲ ಹೀಗೆ ಇಟ್ಕೊಳ್ಳೋದು. ಎಣ್ಣೆ ಕಾದ ಮೇಲೆ ಹಾಕಬೇಕು ಯಾವಾಗಲೂ. ನೋಡಿ, ಸ್ವಲ್ಪ ಎಣ್ಣೆಯನ್ನು ಹೀಗೆ ಹೀಗೆ ಕಾದ ಎಣ್ಣೆಯನ್ನು ಹೀಗೆ 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 ಮಾಡ್ತಾ ಇರಬೇಕು. ಅದಕ್ಕೆ ಎಲ್ಲ ಸೇರಿಕೊಳ್ಬೇಕು ಎಣ್ಣೆಗಳು. ತುಂಬ ಎಣ್ಣೆ ಹಾಕಬೇಡಿ, ಹದಾ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡುವ, ಬಹಳ ರುಚಿಕರವಾಗಿರ್ತದೆ. ನಾವಿದನ್ನು ಕ್ರಿಸ್ಪಿಯಾಗಿ ಮಾಡೋಣ. ಈಗ ನೋಡಿ, ಹೀಗೆ 5 ನಿಮಿಷಗಳ ಕಾಲ ನಾವೀಗ ವೆಯ್ಟ್ ಮಾಡಬೇಕು. ತುಂಬ ದೊಡ್ಡ ಉರಿ ಸಹ ಬೇಡ, ಹದಾ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ನಾವೀಗ. ವೀಕ್ಷಕರೇ, ಇಲ್ಲಿ ನೋಡಿ, ಒಂದು ಸುಮಾರು 5 ನಿಮಿಷ ನಾನು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡಿದ್ದೇನೆ, ಏನು ಮುಟ್ಟಲಿಲ್ಲ. ಈಗ ನೋಡಿ, ಒಂದೊಂದಾಗಿ ಇದನ್ನು ನಾನು ಅಡಿಮೇಲೆ ಮಾಡಿಕೊಳ್ತೇನೆ. ನಡುವಲ್ಲಿ ರಪ್ಪ ತೆಗೆದುಕೊಳ್ಬಾರ್ದು. ಈಗ ಸ್ವಲ್ಪ ಅಡಿಮೇಲೆ ಮಾಡುವಾಗ ಸ್ವಲ್ಪ ಉರಿಯನ್ನು ಸ್ವಲ್ಪ ದೊಡ್ಡದು ಮಾಡಿಕೊಳ್ಳಿ. ನೋಡಿ ಹೇಗೆ ಬಂದಿದೆ, ನೋಡಿ ಯಾವ ರೀತಿಯಲ್ಲಿ. ನೋಡಿ ಹೀಗೆ ಕ್ರಿಸ್ಪಿಯಾಗಿ, 2 ಕಡೆ ಸಹ ಕ್ರಿಸ್ಪಿಯಾಗಿ ನಾವು ಇದನ್ನು ಕಾಯಿಸಿಕೊಳ್ಬೇಕು. ಇನ್ನು ಪುನಃ 5 ನಿಮಿಷ ಮೀಡಿಯಂ ಉರಿಯಲ್ಲಿ ಹೀಗೆ ಕಾಯಿಸಿಕೊಳ್ಳೋಣ. ಏನು ಚೆನ್ನಾಗಿ ಬರ್ತದೆ ಹೇಳಿದರೆ ತಿನ್ನಲಿಕ್ಕೆ. ಇದನ್ನು ಸ್ವಲ್ಪ ಸ್ಮೂತ್ ಮೀನಾದ್ರಿಂದಾಗಿ ಜಾಗ್ರತೆಯಲ್ಲಿ, ಮೀನುಗಳೇ ಸ್ಮೂತ್ ನಾನು ಹೇಳಿದ ಹಾಗೆ. ನೋಡಿ, ಈ ಒಂದು ಕರಿ ಲೀವ್ಸಿನ ಎಲ್ಲ ಅಂಶಗಳು ಸಹ ಅದರಲ್ಲಿ ಹೋಗುವಾಗ ಅದಕ್ಕೆ ಪರಿಮಳವೇ ಇನ್ನೊಂದು ಬೇರೆ ರೀತಿಯಲ್ಲಿ ಬರ್ತದೆ. ಹೀಗೆ ಇನ್ನು ಪುನಃ 5 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಕಾಯಿಸಿಕೊಳ್ಳೋಣ. ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಹೇಗೆ ಬಂದಿದೆ ನೋಡಿ, ಒಂದು ಚೂರು ಅದರದ್ದು ಮಸಾಲೆ ಸ್ವಲ್ಪ ಆದರೂ ಇಲ್ಲಿ ಬಿಟ್ಟುಕೊಳ್ಳೋದೇ ಇಲ್ಲ. ನಾವು ಮಾಡಿದ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿಯೂ ಇದು ಬಿಟ್ಟುಕೊಳ್ಳೋದಿಲ್ಲ. ಈ ಒಂದು ಕಾಣೆ ಫಿಶ್ ನಮ್ಮದು ಅಥೆಂಟಿಕ್, ಅದು ತುಳುನಾಡಿನಲ್ಲಿ ಬಹಳ ಫೇಮಸ್. ನಾನು ಹೇಳಿದಾಗೆ ಮಂಗಳೂರಿನಲ್ಲಿ ಒಂದು ಹೋಟೆಲ್ ಇತ್ತು ಹಿಂದೆ, ಅಲ್ಲಿಯ ಒಂದು ಕಾಣೆ ಫಿಶ್ಗೆ ಮಧ್ಯಾಹ್ನದ ಹೊತ್ತಿಗೆ ಬಹಳ ಡಿಮಾಂಡ್ ಇತ್ತು. ಈಗ ಈ ಸೈಡಲ್ಲಿದ್ದದನ್ನು ನಾವು ನಡುವಿಗೆ ಹಾಕೊಳ್ಳೋಣ ಸ್ವಲ್ಪ. ಯಾಕೆ ಹೇಳಿದರೆ ಅದು ನಡುವಿನ ಭಾಗ ಸ್ವಲ್ಪ ಹೆಚ್ಚು ಕಾಯ್ತದಲ್ಲ, ಅದನ್ನಾಗಿ ನಡುವಲ್ಲಿ ಹಾಕೊಳ್ಳೋಣ. ಹಾಗೆ ಚೇಂಜಸ್ ಸ್ವಲ್ಪ ಮಾಡಬೇಕು ನಾವು, ಆಗ ಒಂದೇ ಲಕ ಈವನ್ಲಿ ಕಾಯ್ತದೆ. ಒಂದನ್ನು ನಡುವಲ್ಲಿ ಒಂದನ್ನು ಬದಿಯಲ್ಲಿ ಮಾಡಿಕೊಂಡು ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ. ನೋಡಿ ಹೇಗೆ ಬಂದಿದೆ ನೋಡಿ. ಹಾಗೆ 5 ನಿಮಿಷ ಕಾಯಿಸ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ 4 ನಿಮಿಷಗಳ ಬಳಿಕ ಪುನಃ ನಾನಿದನ್ನು ಸ್ವಲ್ಪ ಈ ರೀತಿಯಲ್ಲಿ ಸ್ವಲ್ಪ ಇದರ ಅಡಿ ಉಂಟಲ್ಲ, ಈ ಅಡಿಯ ಭಾಗ ಸ್ವಲ್ಪ ಕಾಯಬೇಕಲ್ಲ, ಅದಕ್ಕೆ ಹೀಗೆ ಸ್ವಲ್ಪ ಅದನ್ನು ತಿರುಗಿಸಿಕೊಳ್ತೇನೆ ನಾನು. ಈ ರೀತಿಯಲ್ಲಿ ಹೀಗೆ ಇಟ್ಟುಕೊಂಡ್ರೆ ಅದು ಚೆನ್ನಾಗಿ ಇನ್ನೂ ಸಹ ಕಾಯ್ತದೆ. ತುಂಬ ದೊಡ್ಡ ಉರಿ ಮಾಡಬೇಡಿ. ಯಾವಾಗಲೂ ದೊಡ್ಡ ಉರಿ ಮಾಡಿದರೆ ಕರಟಿ ಹೋಗ್ತದೆ ಮತ್ತು ಕಾಯೋದಿಲ್ಲ. ಹೀಗೆ ನೋಡಿ ಈ ರೀತಿಯಲ್ಲಿ ಬರಬೇಕು. ಹೀಗೆ ಇದರ ಅಡಿಯನ್ನು ಸ್ವಲ್ಪ ಹೀಗೆ ಕಾಯಿಸ್ಕೊಳ್ಳೋಣ. ನೋಡಿ, ಇದನ್ನು ಹೀಗೆ ಅಡಿಯಲ್ಲಿ ಸ್ವಲ್ಪ ಸ್ಮೂತಲ್ಲಿ ನಾವು ಯೂಸ್ ಮಾಡಿಕೊಡ್ಬೇಕು ಇದನ್ನು. ನೋಡಿ, ಈ ಅಡಿಯ ಭಾಗವನ್ನು ನಮಗೀಗ ಕಾಯಿಸ್ಕೊಳ್ಳಿಕ್ಕೆ ನಾವು ಇದನ್ನು ಹೀಗೆ ತಿರುಗಿಸಿ ಹೀಗೆ ಸ್ವಲ್ಪ ಹೊತ್ತು 1 ನಿಮಿಷಗಳ ಕಾಲ ಹೀಗೆ ಇಟ್ಕೊಳ್ಳೋಣ. ಆಮೇಲೆ ನಾವು ಪುನಃ ಪಲ್ಟಿ ಮಾಡೋಣ. ವೀಕ್ಷಕರೇ ನೋಡಿ, ಹೀಗೆ ಪಲ್ಟಿ ಮಾಡಿದ್ದನ್ನು ಪುನಃ ನಾವು ಸ್ಟ್ರೈಟ್ ಇಟ್ಕೊಳ್ಳೋಣ. ಪುನಃ ಅದರ ಕೆಳಗಿನ ಭಾಗ ಪುನಃ ಕಾಯಿದೆ ಸ್ವಲ್ಪ. ಹಾಗೆ ನಿಧಾನಕ್ಕೆ ನಾವು ಸ್ವಲ್ಪವೇ ಹೀಗೆ ಕಾಯಿಸ್ಕೊಳ್ಬೇಕು. ನೋಡಿ ಹೇಗೆ ಬಂತು ನೋಡಿ.
ಅಂದರೆ ಅದು ಸ್ವಲ್ಪವೇ ಸ್ವಲ್ಪ ಸಹ ಇದು ಬಿಟ್ಟುಕೊಳ್ಳಿಲ್ಲ, ಅದು ಬೇಕು ನಮಗೆ ಮೇಯ್ನಾಗಿ. ನೋಡಿ ಕಾಯ್ತಾ ಬಂತು, ಉರಿ ಇನ್ನೂ ಸಹ ಸಣ್ಣದಿರಲಿ. ಒಳ್ಳೆ ಕ್ರಿಸ್ಪಿ ಆದ ಮೇಲೆ ನಾನು ತೆಗಿತಿದ್ದೇನೆ. ನಾನು ವೆಯ್ಟ್ ಮಾಡ್ತೇನೆ, ಒಂದು 10 ನಿಮಿಷ ಆದರೂ ತೊಂದರೆ ಇಲ್ಲ, ಅದು ಕ್ರಿಸ್ಪಿ ಆಗಬೇಕು. ವೀಕ್ಷಕರೇ, ಒಟ್ಟು 12 ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸಿಕೊಂಡಿದ್ದೇನೆ. ಹಾಗಾದರೆ ನೋಡಿ ಆಯ್ತು. ಈಗ ಹೀಗೆ ಮುಟ್ಟುವಾಗ ಏನು ನಮಗೆ ನೋಡಿ ಏನು ಇದು ಬರೋದಿದ್ರೆ ಇದನ್ನೀಗ ನಾನು ಆಫ್ ಮಾಡ್ಕೊಳ್ತಿದ್ದೇನೆ. ಈಗ ಸರ್ವಿಂಗ್ ಟೈಮ್ ನೋಡಿ ಹೀಗೆ ಬಂದಿದೆ. ನೋಡಿ ನಾನೀಗ ಸರ್ವ್ ಮಾಡ್ಕೊಳ್ತೇನೆ. ನಾನು ಇಲ್ಲಿ ಇಟ್ಕೊಂಡು ಒಂದೊಂದಾಗಿ ನೋಡಿ ಹೀಗೆ ಬಂದಿದೆ. ನೋಡಿ ಏನು ಚೆನ್ನಾಗಿ ಬಂದಿದೆ, ಹಾಗೂ ಅಷ್ಟೇ ರುಚಿಕರ ಸಹ ಆಗಿರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.